ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊಸ ರೀತಿಯಾದಂತಹ ಫ್ಲವರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ನೋಡಿ, ಸ್ಯಾರಿ ಬಂದುಬಿಟ್ಟು ಈ ರೀತಿ ರೆಡ್ ಆ್ಯಂಡ್ ಡಲ್ ಗೋಲ್ಡ್ ಕಲರಲ್ಲಿದೆ. ಫಸ್ಟು 6 ಎಳೆ ದಾರನ ತೊಗೊಂಡ್ಬಿಟ್ಟು ಸ್ಯಾರಿ ಬ್ಯಾಕ್ ಸೈಡಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಆದಮೇಲೆ ಈಗ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ಸನ್ನು ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಬೇಸ್ ಲೈನ್ ಫುಲ್ಲು ಇದೇ ರೀತಿಯಾಗಿ 3 ಚೈನ್ಸ್ ಹಾಕ್ಕೋಬೇಕು. ಒಂದು ಲಾಕ್ ಮಾಡ್ಕೋಬೇಕು, 3 ಚೈನ್ಸು, ಮತ್ತೊಂದು ಸರಿ ಲಾಕ್ ಮಾಡ್ಕೊಳೋದು, ಮತ್ತು 3 ಚೈನ್ಸ್ ಹಾಕ್ಕೊಳೋದು. ಬೇಸ್ ಲೈನ್ನ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೇಸ್ ಲೈನ್ ಕರೆಕ್ಟಾಗಿ ಹಾಕ್ಕೊಳ್ಳಿ, ಏಕೆಂದರೆ ತುಂಬ ಎಳೆದ್ಬಿಟ್ಟು ಹಾಕ್ಕೊಂಡ್ಬಿಟ್ರೆ ಸೀರೆ ರಿಂಕಲ್ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಬಿಟ್ಟು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಬೇಸ್ ಲೈನು, ಏನು ಕೌಂಟಿಂಗ್ ಏನೂ ಇಲ್ಲ. ಜಸ್ಟ್ 3 ಚೈನ್ಸ್ ಹಾಕ್ಕೊಳೋದು, ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳೋದು. ನೋಡಿ, ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಸ್ಯಾರಿ ಕೊನೆಯಲ್ಲಿದ್ದೀನಿ, ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದಾದಮೇಲೆ ಸ್ಯಾರಿನ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ತಿರುಗಿಸ್ಕೊಂಡಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಆಲ್ರೆಡಿ ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ, 3 ಚೈನ್ ಆದಮೇಲೆ ಅದ್ರ ಮೇಲೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಕುಚ್ಚು ಬರುತ್ತಲ್ಲ ಅಲ್ಲಿಗೆ 3 ಚೈನನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ 8 ಚೈನನ್ನು ಹಾಕ್ಕೋಬೇಕು. 8 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, 3 ಚೈನ್ದು ಫಸ್ಟ್ ಒಂದು ಬ್ಲಾಕ್ ಇದೆಲ್ಲ, ಇಲ್ಲಿ 2 ಬ್ಲಾಕ್ನ ಬಿಡಬೇಕು. 1 2, 3ನೇ ಬ್ಲಾಕ್ ಏನಿರುತ್ತಲ್ವ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿಗೆ ಲಾಕ್ ಮಾಡ್ಕೊಂಡಾದಮೇಲೆ ಫಸ್ಟು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡ್ವಿ. ಆಮೇಲೆ 8 ಚೈನ್ ಹಾಕ್ಕೊಂಡು 2 ಬ್ಲಾಕ್ನ ಬಿಟ್ಬಿಟ್ಟು ಲಾಕ್ ಮಾಡ್ಕೊಂಡಾದಮೇಲೆ ಸೀರೆನ ಮತ್ತೆ ಹಿಂದಕ್ಕೆ ತಿರುಗಿಸ್ಕೊಂಡು ಇದು 8 ಚೈನ್ ಏನಿದೆಲ್ಲ ಅಲ್ಲಿಗೆ ಫಿಲ್ ಆಗೋವರೆಗೂ ಸಿಂಗಲ್ ಕ್ರೋಶದಿಂದ ಹಾಕ್ಕೋಬೇಕು. ಇದನ್ನು 8 ಚೈನ್ಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. 8 ಸಿಂಗಲ್ ಕ್ರೋಶನಾದರೂ ಮಾಡ್ಕೋಬೋದು ಅಥವಾ 9 ಸಿಂಗಲ್ ಕ್ರೋಶನಾದರೂ ಮಾಡ್ಕೋಬೋದು. ನಾನಿಲ್ಲಿ 9 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, 9 ಸಿಂಗಲ್ ಕ್ರೋಶ ಆಗಿದೆ. ಈಗ ಮತ್ತೆ ಸೀರೆನ ತಿರುಗಿಸ್ಕೋಬೇಕು. 9 ಸಿಂಗಲ್ ಕ್ರೋಶ ಆದಮೇಲೆ ಸೀರೆನ ತಿರುಗಿಸ್ಕೊಂಡು ಈಗ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಈಗ ನೋಡಿ, 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲೇನು ಸಿಂಗಲ್ ಕ್ರೋಶ ಇದೆಯಲ್ಲ ಆ ಗ್ಯಾಪಲ್ಲಿ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬರಬೇಕು. ಫಸ್ಟು 2 ಒಂದು ಮಾಡ್ಕೊಳ್ಳೋಣ, ಮತ್ತು ಈ 2 ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಆಗುತ್ತೆ. 3 ಚೈನ್ ಹಾಕ್ಕೊಂಡಾದಮೇಲೆ ಒಂದು ಡಬಲ್ ಕ್ರೋಶ ಆಯಿತು. ಈಗ 2ನೇ ಡಬಲ್ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಕೆಳಗಡೆ ಇರುತ್ತಲ್ವ ಸಿಂಗಲ್ ಕ್ರೋಶದ ಹೋಲ್ ಗ್ಯಾಪಲ್ಲಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದು 3ನೇ ಡಬಲ್ ಕ್ರೋಶ. ಅದೇ ರೀತಿಯಾಗಿ ಇನ್ನೂ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡು 4 ಸಾರಿ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಇದು 4ನೇ ಡಬಲ್ ಕ್ರೋಶ. ನೋಡಿ, ಈ ರೀತಿ ಪೆಟಲ್ ಬರುತ್ತದು. 3 ಚೈನು 4 ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ಮತ್ತೆ ಈಗ 8 ಚೈನನ್ನು ಹಾಕ್ಕೋಬೇಕು. ನೋಡಿ, 8 ಚೈನ್ ಹಾಕ್ಕೊಂಡಾದಮೇಲೆ ಇಲ್ಲೇನು 3 ಚೈನ್ಗೆ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಮತ್ತು ಸೇಮ್ ಅದೇ ಗ್ಯಾಪಿಗೆ
ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ನೋಡಿ. ಒಂದು ಪೆಟಲ್ ಬಂದಿದೆ, ಈಗ ಉದ್ದ ಪೆಟಲ್ ಬಂದಿರುತ್ತೆ ನೋಡಿ ಈ ರೀತಿಯಾಗಿ. ಇದಾದಮೇಲೆ ಮತ್ತೆ ಸೀರೆನ ಹಿಂದಕ್ಕೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾದಮೇಲೆ ಈ 8 ಚೈನ್ ಗ್ಯಾಪಿಗೆ ಏನಿದೆ ಅಲ್ವ ಅದು ಫಿಲ್ ಮಾಡ್ಕೋಬೇಕು. 9 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಡಿಸೈನ್ ತುಂಬ ಈಸಿಯಾಗಿದೆ, ಬಿಗಿನರ್ಸು ಸಹ ಆರಾಮಾಗಿ ಟ್ರೈ ಮಾಡ್ಬೋದು. ಜಸ್ಟ್ ಒಂದು 8 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು 9 ಸಿಂಗಲ್ ಕ್ರೋಶದಿಂದ ಫಿಲ್ ಮಾಡ್ಕೋಬೇಕು. ನೋಡಿ 9 ಸಿಂಗಲ್ ಕ್ರೋಶ ಆಗಿದೆ. ಇವಾಗ ಮತ್ತೆ ಸೀರೆನ ತಿರುಗಿಸ್ಕೋಬೇಕು. ಜಸ್ಟ್ ಒಂದು ಸ್ವಲ್ಪ ಈ ರೀತಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಆ ರೀತಿ ತಿರುಗಿಸ್ಕೊಂಡಾದ್ಮೇಲೆ ಈಗ 3 ಚೈನನ್ನು ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಫಸ್ಟ್ 2 ಒಂದು ಮಾಡಿಕೊಂಡು ಮತ್ತೆ 2 ಒಂದು ಮಾಡಿಕೊಂಡ್ರೆ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ 4 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 3 ಚೈನು ಕೌಂಟ್ ಮಾಡಿಕೊಂಡ್ರೆ 5 ಕಂಬಗಳು ಬರುತ್ತೆ. ಮೂರನೇ ಡಬಲ್ ಕ್ರೋಶ ಆಗಿದೆ ನೋಡಿ. ಈಗ ಇನ್ನೂ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಬರುತ್ತೆ ಡಿಸೈನು. ಇದು 2ನೇ ಪೆಟಲ್ಲು. ಇದಾದಮೇಲೆ ಇಲ್ಲಿಂದ ಡೈರೆಕ್ಟಾಗಿ ಮತ್ತೆ 8 ಚೈನನ್ನು ಹಾಕೋಬೇಕು. 8 ಚೈನ್ಸ್ ಹಾಕ್ಕೊಂಡು ಮತ್ತೆ ಅದೇ 3 ಚೈನ್ ಗ್ಯಾಪ್ ಇರುತ್ತಲ್ಲ, 2 ಪೆಟಲ್ ಆದಮೇಲೆ ಪಕ್ಕದಲ್ಲಿ ಇರುತ್ತಲ್ಲ ಅದು 3 ಚೈನ್ ಗ್ಯಾಪಿಗೇನೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಸೀರೆನ ತಿರುಗಿಸ್ಕೋಬೇಕು. ಈ 8 ಚೈನ್ಗೆ ಏನು ಮಾಡಬೇಕು, 9 ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. 2 3 4 5 6 7 8 9 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೀರೆನ ತಿರುಗಿಸ್ಕೊಂಡು 3 ಚೈನ್ ಹಾಕ್ಕೋಬೇಕು. ಇಲ್ಲಿ ನಾನೇನು 3 ಚೈನ್ ಹಾಕ್ತಾ ಇದ್ದೀನಲ್ಲ ಆ ಗ್ಯಾಪಿಗೆ ಬೇಕಿದ್ರೆ ನೀವು 2 ಚೈನನ್ನು ಹಾಕ್ಕೋಬೋದು. 3 ಚೈನ್ ಬೇಡ ಅಂದರೆ 2 ಚೈನು ಹಾಕ್ಕೋಬೋದು, 3 ಚೈನ್ ಆದರೂ ಹಾಕ್ಕೋಬೋದು. ಅದಾದಮೇಲೆ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಸಿಂಗಲ್ ಕ್ರೋಶದ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಪೆಟಲ್ ಹಾಕಿಬಿಟ್ರೆ ಸಾಕು, ನೀವು ಆರಾಮಾಗಿ ಒಂದು ಫ್ಲವರ್ನ ಆರಾಮಾಗಿ ರೆಡಿ ಮಾಡ್ಕೊಬೋದು. ಸೇಮ್ ಅದೇ ರೀತಿಯಾಗಿ 5 ಪೆಟಲ್ಸ್ ಬರುತ್ತೆ ಈ ಡಿಸೈನಲ್ಲಿ. ನೀವು ಬೇಕಿದ್ರೆ 6 ಪೆಟಲ್ಸನ್ನು ಮಾಡ್ಕೋಬೋದು. ಸ್ವಲ್ಪ ಡಿಸೈನು ಫ್ಲವರು ದೊಡ್ಡದಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಆದಮೇಲೆ ಮತ್ತೆ 8 ಚೈನನ್ನು ಹಾಕ್ಕೋಬೇಕು. ಅದೇ 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. 3 ಪೆಟಲ್ ಆಗಿದೆ ನೋಡಿ. ಅದೇ ರೀತಿ ಇನ್ನು 2 ಪೆಟಲನ್ನು ಮಾಡ್ಕೋಬೇಕು. ಈ ಡಿಸೈನ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ತುಂಬ ಈಸಿಯಾಗಿದೆ, ಬಿಗಿನರ್ಸು ಆರಾಮಾಗಿ ಇದನ್ನು ಟ್ರೈ ಮಾಡಿಬಿಡ್ಬೋದು. ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಬಟ್ಟೆಗೆ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಸೀರೆಗೆ ಹಾಕ್ಕೋಬೋದು ನೋಡಿ. ಈ ರೀತಿ 9 ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಒಂಬತ್ತು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೀರೆನ ತಿರುಗಿಸ್ಕೋಬೇಕು. ಇಲ್ಲಿ 3 ಚೈನನ್ನು ಹಾಕ್ಕೋಬೇಕು. 3 ಚೈನು 4 ಡಬಲ್ ಕ್ರೋಶೆ. ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈ ಪೆಟಲ್ನ ಒಂದು ಸ್ವಲ್ಪ ಸ್ಪೀಡಲ್ಲಿ ಹಾಕ್ತಾ ಇದ್ದೀನಿ.
ನೋಡಿ 4 ಡಬಲ್ ಕ್ರೋಶಗಳನ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ 8 ಚೈನನ್ನು ಹಾಕ್ಕೋಬೇಕು. ಅದೇ ರೀತಿ ಇನ್ನೊಂದು ಪೆಟಲ್ನ ನಾನು ಹಾಕ್ಕೊತೀನಿ. ಸೇಮ್ ಅದೇ 3 ಚೈನ್ಗೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 4 ಪೆಟಲ್ ಆಗಿದೆಲ್ಲ, ಇನ್ನೊಂದು ಪೆಟಲ್ನ ನಾನು ಹಾಕ್ಕೊತೀನಿ. ನೋಡಿ ಇನ್ನೊಂದು ಪೆಟಲ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ಬರುತ್ತೆ. 5 ಪೆಟಲ್ಸ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಒಂದು ಪೆಟಲ್ನು ಬೇಕಿದ್ರೆ ಹಾಕ್ಕೋಬೋದು. ಸೇಮ್ ಇದೇ ರೀತಿಯಾಗಿ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕಷ್ಟೆ. ನೋಡಿ ಇದಾದಮೇಲೆ 2-3 ಚೈನ್ ಗ್ಯಾಪನ್ನು ಬಿಟ್ಟು ಸಿಂಗಲ್ ಕ್ರೋಶ ಇರುತ್ತಲ್ಲ, ಅದ್ರ ಮೇಲೆ ಹೋಗ್ಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಫ್ಲವರ್ ಅದು. ಇದಾದಮೇಲೆ ಮತ್ತೆ 3 ಚೈನನ್ನು ಹಾಕ್ಕೋಬೇಕು. ಈ 3 ಚೈನ್ ಗ್ಯಾಪಿಗೆ ಇಲ್ಲಿ ನಮಗೆ ಕುಚ್ಚು ಬರುತ್ತೆ. ಇದ್ರ ಮೇಲೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 8 ಚೈನನ್ನು ಹಾಕ್ಕೋಬೇಕು. ಸೇಮ್ ಅದೇ ರೀತಿಯಾಗಿ ಇದೇ ಡಿಸೈನ ಕಂಟಿನ್ಯೂ ಮಾಡಬೇಕು. 8 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪನ್ನು ಬಿಡಬೇಕು. 1 2 ಬಿಟ್ಟು 3ನೇ 3 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಸೀರೆನ ತಿರುಗಿಸ್ಕೋಬೇಕು. ಈ 8 ಚೈನ್ ಗ್ಯಾಪಿಗೆ 9 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 1 2 3 4 5 6 7 8 9 ಸಿಂಗಲ್ ಕ್ರೋಶಗಳು ಮಾಡ್ಕೊಂಡಿದ್ದೀನಿ ನೋಡಿ. ಇದಾದಮೇಲೆ ಸೀರೆನ ತಿರುಗಿಸ್ಕೊಂಡು 3 ಚೈನ್ ಹಾಕ್ಕೋಬೇಕು. 4 ಡಬಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ನೋಡಿ ಕ್ರೋಶ ಮೇಲೆ ಒಂದು ಸರಿ ದಾರ ತಗೊಂಡು ಸಿಂಗಲ್ ಕ್ರೋಶದ ಒಳಗಡೆ ಹೋಗ್ಬಿಟ್ಟು ದಾರನ ಎಳ್ಕೊಂಡು ಬಂದು ಡಬಲ್ ಕ್ರೋಶ ಮಾಡಬೇಕು. ಒಂದು ಸಿಂಗಲ್ ಕ್ರೋಶದ ಗ್ಯಾಪಲ್ಲಿ ಒಂದೇ ಡಬಲ್ ಕ್ರೋಶ ಮಾಡ್ಕೋಬೇಕಷ್ಟೆ. ನೋಡಿ 4 ಡಬಲ್ ಕ್ರೋಶ. ಅದಾದಮೇಲೆ ಮತ್ತೆ 8 ಚೈನನ್ನು ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಇದೇ ರೀತಿ 5 ಪೆಟಲ್ಸನ್ನು ಹಾಕ್ಕೋಬೇಕು. ಒಂದು ಫ್ಲವರ್ಗೆ 5 ಪೆಟಲ್ಸ್ ಬರುತ್ತೆ. ಇದೇ ರೀತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಈ ಫ್ಲವರ್ನ ಕಂಪ್ಲೀಟ್ ಆದಮೇಲೆ ತೋರಿಸ್ತಿದ್ದೀನಿ ನೋಡಿ. ಈ ರೀತಿಯಾಗಿ ಬರುತ್ತೆ ಡಿಸೈನು. ಎಷ್ಟು ನೀಟ್ ಫಿನಿಶಿಂಗ್, ತುಂಬಾ ಚೆನ್ನಾಗಿ ಅನಿಸುತ್ತೆ. ಈ ಕೌಂಟಿಂಗಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ ಡಿಸೈನು. ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ ನೋಡಿ. ಇಲ್ಲೇನು 3 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಮಗೆ ಕುಚ್ಚು ಕಟ್ಕೊತೀವಿ. ಇದೇನಾದರೂ ಸ್ವಲ್ಪ ನಿಮಗೆ ಗ್ಯಾಪು ತುಂಬ ಚಿಕ್ಕದಾಯಿತು ಅಂತ ಅನಿಸಿದರೆ ಅದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ 4-5 ಚೈನನ್ನು ಹಾಕಿಬಿಟ್ಟು ಆಮೇಲೆ 3 ಚೈನನ್ನು ಹಾಕ್ಕೊಂಡು ಸ್ಟಾಪ್ ಮಾಡಿಕೊಂಡು ಅಲ್ಲಿ ನೀವು 5 ಅಥವಾ 4 ಚೈನನ್ನು ಹಾಕ್ಕೊಂಡು ಮತ್ತೆ 5 3 ಚೈನನ್ನು ಹಾಕ್ಕೋಬೇಕಾಗುತ್ತೆ. ಆ ರೀತಿಯೂ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿಯೂ ಮಾಡ್ಕೋಬೋದು. ನೋಡಿ ಕುಚ್ಚು ಹಾಕಿದ ಮೇಲೆ ಈ ರೀತಿಯಾಗಿ ಬಂದಿದೆ. ನಾನು ರೆಡ್ ಕಲರಲ್ಲೇ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚು ಕಟ್ಟಲಿಕ್ಕೆ ನಾನಿಲ್ಲಿ 120 ಎಳೆ ದಾರನ ಯೂಸ್ ಮಾಡ್ಕೊಂಡಿದ್ದೀನಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಕಲರ್ ಕಾಂಬಿನೇಷನು ಅಷ್ಟೇ ತುಂಬಾ ಚೆನ್ನಾಗಿ ಕಸ್ಟಮರ್ಗೂ ತುಂಬಾ ಇಷ್ಟ ಆಗೋಯಿತು. ಆರಾಮಾಗಿ ಯಾರು ಬೇಕಾದರೂ ಸಹ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬಾ ಈಸಿ ಆಗಿದೆ. ಈ ಡಿಸೈನ್ಗೆ ನಾವು 750ಇಂದ 850ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.